ಪ್ರವಾದಿ ನಹೂಮನ ಗ್ರಂಥದಿಂದ ವಾಚನ. ಅಧ್ಯಾಯ 11 ವಚನಗಳು 15, ಅಧ್ಯಾಯ 2 ವಚನಗಳು 2, ಅಧ್ಯಾಯ 3 1-3 ಮತ್ತು 6-7 ತನಕ. ಈಗ ಶುಭ ಸಂದೇಶವನ್ನು ಸಾರಲು ದೂತನೊಬ್ಬನನ್ನು ಪರ್ವತದಿಂದ ಇಳಿದು ಬರುತ್ತಿದ್ದಾನೆ. ಶಾಂತಿ ಸಮಾಧಾನವನ್ನು ಘೋಷಿಸಲು ತ್ವರೆ ಪಡುತ್ತಿದ್ದಾನೆ. ಜುದೆಯ ನಾಡೇ, ನಿನ್ನ ಹಬ್ಬಗಳನ್ನು ಆಚರಿಸು, ನಿನ್ನ ಹರಕೆಗಳನ್ನು ಸಲ್ಲಿಸು. ಆ ದುಷ್ಟ ಶತ್ರು ಇನ್ನೆಂದಿಗೂ ನಿನಗೆ ಮುತ್ತಿಗೆ ಹಾಕಲಾರನು. ಅವನು ಸಂಪೂರ್ಣವಾಗಿ ನಾಶವಾಗಿದ್ದಾನೆ. ಸರ್ವೇಶ್ವರ ಕೊಳ್ಳೆಗಾರರು ಸುಲಿಗೆ ಮಾಡಿದ್ದನ್ನು ಮುರಿದು ಹಾಕಿದ ದ್ರಾಕ್ಷೆಯ ತೋಟಗಳನ್ನು ಸರಿಪಡಿಸಲಿದ್ದಾರೆ. ಯಾಕೋಬನ ಮಹತ್ವವನ್ನು ಹಾಗೂ ಇಸ್ರಾಯೇಲಿನ ಮಹಿಮೆಯನ್ನು ಈಗ ಮತ್ತೆ ಸ್ಥಾಪಿಸಲಿದ್ದಾರೆ. ಧಿಕ್ಕಾರ, ರಕ್ತಮಯವಾದ ನಗರಕ್ಕೆ, ತುಂಬಿದೆ ಅದರಲ್ಲಿ ಸುಳ್ಳು ಮತ್ತು ಸುಲಿಗೆ, ನಿಲ್ಲದೆ ನಡೆಯುತ್ತಿದೆ ಅದರಲ್ಲಿ ಕೊಳ್ಳೆ. ಕೇಳಿ, ಚಕ್ರಗಳ ಚಿತ್ತಾರ, ಚಾಟಿಗಳ ಚಟಪಟ, ಕುದುರೆಗಳ ದೌಡು, ರಥಗಳ ಹಾರಾಟ, ರಾವುತರ ರಭಸ, ಕತ್ತಿಯ ತಳತಳುಪು, ಈಟಿಯ ಚೆಳುಪು, ಹತರಾದವರು ಅಗಣಿತ, ಸತ್ತವರು ಅಸಂಖ್ಯಾತ, ಶವಗಳ ರಾಶಿ ವಿಪರೀತ. ನುಗ್ಗುವವರು ಎಡವುತ್ತಿಹರು, ಹೆಣಗಳನ್ನು ದಾಟಿ ಹೋಗುತ್ತಾ. ಎಸೆಯುವನು ನಿನ್ನ ಮೇಲೆ ಹೊಲಸನ್ನು, ಕಳೆಯುವೆನು ನಿನ್ನ ಮಾನವನ್ನು, ಪರಿಹಾಸ್ಯ ಕೀಳು ಮಾಡುವನು ನಿನ್ನನ್ನು. ನಿನ್ನಿಂದ ದೂರ ಓಡುವರು. ನೀನೇವೆ ಹಾಳು ಬಿದ್ದಿದೆ, ಅದಕ್ಕೆ ಗೋಳು ಇಡುವವರು ಯಾರು? ಅದನ್ನು ಸಂತೈಸುವವರು ನಮಗೆಲ್ಲಿ ಸಿಕ್ಕಿಯಾರು ಎಂದು ಕೊಳ್ಳುವರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ಸಮೀಪಿಸಿದವರಿಗೆ ಜಾರಿ ಬೀಳುವ ಸಮಯ ವಿಪತ್ಕಾಲ. ಬೇಗ ಬರುವುದು ಅವರಿಗೆ ಸಿದ್ಧವಾದ ದುರ್ಗತಿ ಕಾಲ. ದೊರಕಿಸುವನು ಸರ್ವೇಶ್ವರನು ನ್ಯಾಯವನ್ನು ತನ್ನ ಪ್ರಜೆಗೆ, ತೋರುವನು ಅನುಕಂಪವನು ತನ್ನ ಭಕ್ತಾದಿಗಳಿಗೆ. ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ಇರುವಾತನು ನಾನೇ, ನಾನೊಬ್ಬನೇ. ಬದುಕಿಸುವವನು ಕೊಲ್ಲುವವನು ನಾನೇ. ಗಾಯಗೊಳಿಸುವವನು ವಾಸಿ ಮಾಡುವವನು ನಾನೇ. ಇಂದಾದರೂ ತಿಳಿಯಿರಿ, ನನ್ನ ವಿನಾ ದೇವರಿಲ್ಲ. ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ಥಳಥಳಿಸುವ ಕತ್ತಿಯನ್ನು ಹದ ಮಾಡಿ ನ್ಯಾಯ ಸ್ಥಾಪಿಸುವೆನು ಮುನ್ನುಗ್ಗಿ. ಮುಯಿ ತೀರಿಸುವೆನು ನನ್ನ ಶತ್ರುಗಳಿಗೆ, ಪ್ರತಿದಂಡಿಸುವೆನು ನನ್ನ ದ್ವೇಷಿಸುವವರಿಗೆ. ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಸುಸ್ಥಿರವಾದವು ಆತನ ನಿಯಮ ನಿಬಂಧನೆಗಳು, ಯುಗಯುಗಾಂತರಕ್ಕೂ ದೃಢವಾಗಿರುವವು. ಹಲ್ಲೆಲೂಯ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 16 ವಚನಗಳು 24-28. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು? ನರಪುತ್ರನು
ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ. ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು. ಇಲ್ಲಿರುವವರಲ್ಲಿ ಕೆಲವರು ನರಪುತ್ರನು ತನ್ನ ಸಾಮ್ರಾಜ್ಯದಲ್ಲಿ ಪ್ರತ್ಯಕ್ಷನಾಗುವುದನ್ನು ಕಾಣುವುದಕ್ಕೆ ಮುನ್ನ ಸಾವನ್ನು ಸವಿಯುವುದಿಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.